ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಪ್ರಿಯರೇ. ದೇವರು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆ ಯಾವಾಗಲೂ ನಿರಂತರವಾಗಿರ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯದ ಮುಖಾಂತರ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಈ ದಿವಸ ವಾಕ್ಯವನ್ನು ಗಮನಿಸಬೇಕಾದ್ರೆ ಕೀರ್ತನೆ 68ನೇ ಅಧ್ಯಾಯ 5ನೇ ವಾಕ್ಯ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನೂ ಆಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು ತನ್ನ ಪ್ರೀತಿಯನ್ನು ಪ್ರಕಟಪಡಿಸುವಂಥದ್ದು ಇಂಥ ಜನರಲ್ಲಿ. ದೇವರು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದು ತಂದೆ ಇಲ್ಲದವರಿಗೂ, ದಿಕ್ಕಿಲ್ಲದವರಿಗೂ, ವಿಧವೆಯರಿಗೂ ಆತನು ಹತ್ತಿರವಿದ್ದುಕೊಂಡು ಸಹಾಯ ಮಾಡುವಂಥ ದೇವರು ಆತನಾಗಿದ್ದಾನೆ. ಅವರ ಗೊಡವೆಗೆ ಹೋಗೋದೇ ಬೇಡ, ಯಾಕೆಂದರೆ ದೇವರು ತಾನೇ ಅವರಿಗೋಸ್ಕರ ಯುದ್ಧ ಮಾಡುವಂಥ ದೇವರು, ದೇವರು ತಾನೇ ಅವರಿಗೋಸ್ಕರ ನ್ಯಾಯಾಧೀಶನಾಗಿ ನಿಲ್ಲುವಂಥ ದೇವರು ಆತನಾಗಿದ್ದಾನೆ. ತಂದೆ ಇಲ್ಲದವರಿಗೆ ಆತನೇ ತಂದೆಯಾಗಿದ್ದಾನೆ. ಆತನು ಕನಿಕರವು ದಯೆಯೂ ಉಳ್ಳ ದೇವರು ಆತನಾಗಿದ್ದಾನೆ. ಯಾಕೆಂದರೆ ಅದು ತಾನೇ ದೇವರ ಒಂದು ಗುಣಲಕ್ಷಣವಾಗಿದೆ. ಆತನು ಕೋಮಲವಾದವನು, ಕರುಣೆಯುಳ್ಳವನು, ಕನಿಕರವುಳ್ಳವನು, ದಯೆ ತೋರಿಸುವವನು, ಒಬ್ಬಂಟಿಗರಿಗೆ ಸಹಾಯ ಮಾಡುವಂಥ ದೇವರು ಆತನು ಆಗಿದ್ದಾನೆ. ನಿರ್ಗತಿಕರಿಗೆ ದಯೆಯನ್ನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ಅಸಹಾಯಕ ಸ್ಥಿತಿಯಲ್ಲಿರುವವರಿಗೆ ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಆತನು ಎಲ್ಲ ಒಂದು ಕಾರ್ಯಗಳಲ್ಲಿ ಆತನು ಈ ಥರ ಅಥವಾ ತನ್ನ ಪ್ರೀತಿಯನ್ನು ಪ್ರಕಟಿಸುವಂಥ ದೇವರು ಆತನಾಗಿದ್ದಾನೆ. ಆತನು ಸಹಾಯಕ್ಕೆ ನಿಲ್ಲುವಂಥವರು ಯಾರು ಎಂಬುದಾಗಿ ನಾವು ನೋಡಬೇಕಾದರೆ, ಯಾರು ದಿಕ್ಕಿಲ್ಲದವರಿದ್ದಾರೋ, ಯಾರು ಅಸಹಾಯಕರಿದ್ದಾರೋ, ದೇವರು ಅವರಿಗೆ ಹತ್ತಿರವಿದ್ದುಕೊಂಡು ಸಹಾಯ ಮಾಡಲಿಕ್ಕೆ ಶಕ್ತಿಯುಳ್ಳ ದೇವರು ಆತನಾಗಿದ್ದಾನೆ. ಈ ದಿವಸ ಕಣ್ಣೀರಿನಿಂದ, ದುಃಖದಿಂದ ತಂದೆ ಇಲ್ಲ, ತಾಯಿ ಇಲ್ಲ, ಅಥವಾ ನನಗೆ ಯಾರು ಒಂದು ಸಹಾಯ ಇಲ್ಲ ಎಂಬುದಾಗಿ ಈ ವಾಕ್ಯವನ್ನು ನೀವು ಗಮನಿಸುವುದಾದರೆ, ಈ ವಾಕ್ಯವನ್ನು ನೀವು ವೀಕ್ಷಿಸುವುದಾದರೆ, ದೇವರು ನಿಮಗೆ ಹತ್ತಿರವಾಗಿರುವಂಥ ದೇವರು ಆತನಾಗಿದ್ದಾನೆ. ಮೊದಲನೇದಾಗಿ ಆತನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ. ಕರುಣೆ ಉಳ್ಳ ದೇವರು, ನಿಮ್ಮನ್ನು ಅಪ್ಪಿಕೊಂಡು ಸಂತೈಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸ್ಥಿತಿಗಳಲ್ಲಿ ಆತ ನಿಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಎಲ್ಲ ಸಂದರ್ಭದಲ್ಲಿಯೂ ಆತನು ನಿಮಗೆ ಶಕ್ತಿಯನ್ನು ಕೊಟ್ಟು ಕಾಲಕ್ಕೆ ಸರಿಯಾಗಿ ಎಲ್ಲ ಕಾರ್ಯಗಳನ್ನು ಆತನು ನಿಮಗೆ ಆಶೀರ್ವಾದವಾಗಿ ಆತನು ದಯಪಾಲಿಸುವಂಥ ದೇವರು ಆತನಾಗಿದ್ದಾನೆ. ನಮಗೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಆತನೇ ತಂದೆ, ಆತನೇ ತಾಯಿ, ಆತನೇ ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಪ್ರಿಯರೇ, ಕೀರ್ತನೆ 86ನೇ ಅಧ್ಯಾಯ 15ನೇ ವಾಕ್ಯ ಹೀಗೆ ಹೇಳ್ತದೆ, ಕರ್ತನೇ ನೀನು ಕನಿಕರವು ದಯೆಯುಳ್ಳ ದೇವರು, ದೀರ್ಘಶಾಂತನು, ಬಹಳ ಪ್ರೀತಿ ನಂಬಿಕೆಯುಳ್ಳ ದೇವರು ಆಗಿದೆಯಾ ಎಂಬುದಾಗಿ ನಾವು ನೋಡ್ತೇವೆ. ಆತನು ಬಹಳ ನಂಬಿಕೆ ಉಳ್ಳ ದೇವರು ಆತನಾಗಿದ್ದಾನೆ. ಒಂದು ವೇಳೆ ನಾವು ಮನುಷ್ಯರನ್ನು ನಂಬಿ ಮೋಸ ಹೋಗಿರ್ಬೋದು ಪ್ರಿಯರೇ, ಮನುಷ್ಯರು ಕೈ ಬಿಟ್ಟಿರ್ಬೋದು, ಆದರೆ ಆತನ ಮೇಲೆ ನಮ್ಮ ನಂಬಿಕೆಯನ್ನು ಇಡಬೇಕಾದ್ರೆ ಆತನು ನಮ್ಮನ್ನು ಯಾವಾಗಲೂ ನಡೆಸುವಂಥ ದೇವರು ಆತನಾಗಿದ್ದಾನೆ. ಆತನು ಬಹಳ ಪ್ರೀತಿ ಮಾಡುವಂಥ ದೇವರು ಆತನಾಗಿದ್ದಾನೆ. ಸ್ವಾಮಿಯ ಹಾಗೆ ಪ್ರೀತಿಸುವವರು ಯಾರೂ ಇಲ್ಲ ಈ ಲೋಕದಲ್ಲಿ. ಸ್ವಾಮಿಯ ಮೇಲೆ ನಾವು ಇಟ್ಟಂಥ ನಂಬಿಕೆಯು ಅದು ನಿಷ್ಪ್ರಯೋಜನವಾಗುವುದೇ ಇಲ್ಲ. ಯಾಕೆಂದರೆ ಎಲ್ಲ ಸಂದರ್ಭಗಳಲ್ಲಿಯೂ ಆತನು ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ ನಿನಗೆ ಸ್ತೋತ್ರ. ಸ್ವಾಮಿ, ದಿಕ್ಕಿಲ್ಲದವರಿಗೆ, ಅಪ್ಪ ವಿಧವೆಯವರಿಗೆ, ತಂದೆ ಇಲ್ಲದವರಿಗೆ ನೀನೇ ಎಲ್ಲವಾಗಿದ್ದುಕೊಂಡು ನಡೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವರ ಕಣ್ಣೀರು ಪದೇ ಪದೇ ಅವರಿಗಿರುವಂತಕ್ಕಂಥ ನೋವುಗಳನ್ನು ನೋಡುವಂಥ ದೇವರು ಸ್ವಾಮಿ. ದೇವರೇ, ಅವರನ್ನು ಬಲಪಡಿಸು ಸ್ವಾಮಿ. ಈ ಲೋಕದಲ್ಲಿ ಕರ್ತನೆ ದೇವರೇ, ಅಪ್ಪ ಅವರು ಅಸಹಾಯಕ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರೇ ನೀನೇ ಅವರಿಗೆ ಸಹಾಯಕನಾಗಿದ್ದುಕೊಂಡು ನಡೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಕೈ ಬಿಡದೆ ಅವರ ಜೀವಿತದ ಅಂತ್ಯದವರೆಗೂ ಕರ್ತನೆ ಅವರನ್ನು ಬಲಪಡಿಸಿ ನೀನೇ ನಡೆಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂದು ವಾಗ್ದಾನ ಮಾಡಿದಂಥ ದೇವರು ಸ್ವಾಮಿ, ನೀನು ಹೆಚ್ಚಾಗಿ ಪ್ರೀತಿ ಮಾಡುವಂತಕ್ಕಂಥ ಈ ನಿನ್ನ ಮಕ್ಕಳನ್ನು ಕರ್ತನೆ ಅಪ್ಪ ನೀನು ಆಶೀರ್ವದಿಸಿಕೊಡು, ನಡೆಸಿಕೊಡು ಸ್ವಾಮಿ. ಅಪ್ಪ ಯೇಸುವೆ, ಕನಿಕರವುಳ್ಳ ದೇವರು ನೀನು, ದಯೆ ಉಳ್ಳ ದೇವರು ಸ್ವಾಮಿ. ಅದು ಯಾರ ಮೇಲೆ ಇದೆ ಎಂಬುದಾಗಿ ನೋಡಿದ್ರೆ ಅಪ್ಪ ಮನ ಮುರಿದವರ ಮೇಲೆ ಅದು ಹೆಚ್ಚಾಗಿರ್ತದಲ್ಲ ಸ್ವಾಮಿ. ನಿನ್ನ ಪ್ರೀತಿ ಹೆಚ್ಚಾಗಿರ್ತದಲ್ಲ ದೇವರೇ. ಯಾಕೆಂದರೆ ದೇವರೇ ನೀನು ಅವರನ್ನು ಹೆಚ್ಚಾಗಿ ಪ್ರೀತಿಸ್ತೀರ ದೇವರೇ, ಅದಕ್ಕಾಗಿ ಸ್ತೋತ್ರ. ಅಪ್ಪ ಯೇಸುವೆ, ಯಾವ್ಯಾವ ವಿಷಯಕ್ಕಾಗಿ ನಿನ್ನ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ, ಅವರಿಗೆ ನೀನು ಅನುಗ್ರಹಿಸಿಕೊಟ್ಟು ನೀನು ಅವರನ್ನು ಬಲಪಡಿಸಿ ನಡೆಸಿಕೊಡು ಸ್ವಾಮಿ. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.